ಅಲ್ಲಿ ನನ್ನ ಅಭಿಪ್ರಾಯ ನೆನ್ನೆನೇ ಹೇಳಿದ್ದೀನಿ. ಇವತ್ತು ಬಿ ಜೆ ಪಿಯ ಸ್ನೇಹಿತರುಗಳು ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬೋದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದು ಯಾವುದೋ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು ಬಿ ಜೆ ಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. ನಾನೀಗಾಗಲೇ ಮಾಡಾಯಿತು. ಇನ್ನು ನೋಡಿ, ಈಗ ನಮ್ಮ ಪಕ್ಷದ ಒಂದು ಕ್ರಾಸ್ ವೋಟಿಂಗ್ ಏನಿದೆ, ಮಾರನೇ ದಿವಸಲೇ ನನ್ನ ಪಕ್ಷದ 17 ಶಾಸಕರಿಗೂ ಬರಲಿಕ್ಕೆ ಹೇಳಿದೆ. 17 ಶಾಸಕರುಗಳು ಎಲ್ಲರೂ ಶಿಸ್ತುಬದ್ಧವಾಗಿ ಬಂದು ಹಾಜರಾತಿ ಮಾಡಿ ಅವರೆಲ್ಲ ನಮಗೆ 18 ಇಲ್ಲ 17 ಅವ್ರು ಒಂದು ಆಗಲೇ ಹೋಗಿ 2 ವರ್ಷ ಆಗಿದೆ. ಅವ್ರ ಬಗ್ಗೆ ಚರ್ಚೆ ಬೇಡ. ನೋಡಿ, ನಾನು 17 ಜನಕ್ಕೂ 17 ಜನ ಅಷ್ಟೇ ಅಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳೇನಿದ್ದಾರೆ, ವಿರೋಧ ಪಕ್ಷದವರಿರಲಿ, ಕಾಂಗ್ರೆಸ್ನಲ್ಲೂ ಸಹ ಹಲವಾರು ಶಾಸಕರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗಿದೆ, ಹಣ ಬಿಡುಗಡೆ ಆಗಿಲ್ಲ. ಇವರು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಭಾಳ ಧಾರಾಳವಾಗಿದ್ದಾರೆ. ಅವ್ರು ಹೇಳಿದ್ದಾರೆ ಕೆಲವರಿಗೆಲ್ಲ, ನಿಮ್ಮ ಕ್ಷೇತ್ರಗಳಿಗೆ ಎಲ್ಲ ಅಭಿವೃದ್ಧಿಗೆ 50 ಕೋಟಿ ಬೇಕು, 100 ಕೋಟಿ ಬೇಕು, ತಕ್ಷಣ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ. ನೀವು ಅಲ್ಲೇ ನೆನ್ನೆ ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಅದ್ಯಾರೋ 18 ನಂಬರ್ ಹೇಳಿದ್ರಲ್ಲ, 17 ಅಲ್ಲ 18 ಅಂದ್ರಲ್ಲ, 18ನವ್ರು ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನೀವು ಮಾಧ್ಯಮ ಸ್ನೇಹಿತರು ಕೇಳಿದಾಗ, ಇಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಯಾವಾಗ ಕೊಡ್ತೀರಿ ಅಂತ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲವರಿಗೆ ಸ್ವಲ್ಪ ಕ್ಷೇತ್ರದ ಜನತೆ ಮುಂದೆ ಹೋಗ್ಲಿಕ್ಕೆ, ಇವತ್ತು ಅಭಿವೃದ್ಧಿ ಆಗದೇ ಇದ್ದರೆ 2 ವರ್ಷ ಚುನಾವಣೆ ಇದೆ, ಆ ಹಿನ್ನೆಲೆಯಲ್ಲಿ ಕೆಲವರು ಕ್ರಾಸ್ ಔಟ್ ಮಾಡಿರ್ಬೋದು. ಅದರಿಂದ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು 2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಲಿಕ್ಕೆ ಏನು ನಾವು ಪ್ಲ್ಯಾನ್ ಮಾಡಬೇಕು, ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಹೇಳಿ? ಯಾರಿಗೆ ಪ್ರಾಣ? ಏನಂತ? ಗೊತ್ತಿಲ್ಲ ನನಗೆ. ಇದರಲ್ಲಿ ನನಗೇನು ಯಾವ ಶಾಸಕರು ಪ್ರಾಣ ಕೊಡ್ತೀವಿ ಅಂತ ಹೇಳಿಲ್ಲ, ಯಾರು ಹೇಳಿಲ್ಲ. ಯಾವಾಗ ಅಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ. ಎಲ್ಲ ಇಟ್ಕೊಳಪ್ಪ, ಏನು ಬ್ರದರ್? ಏನು ಬ್ರದರ್? ಏನಣ್ಣ? ನೋಡಿ, ನ್ಯಾಯಾಲಯದಲ್ಲಿ ಒಂದು ಸಲಹೆ ಕೊಟ್ಟಿದ್ದಾರೆ. ಯಾವುದೋ ಒಂದು ಹಿರಿಯ ನ್ಯಾಯಾಧೀಶರನ್ನ, ಅದೇನೋ ಸಂಧಾನವೋ ಇಲ್ಲ ಏನಂತ ಕರಿತೀರಿ ಅದಕ್ಕೆ, ರಾಜಿ ಸಂಧಾನ, ಅದಕ್ಕೆ ಕರೆದಿದ್ದಾರೆ. ಅದೇನು ನೋಡೋಣ, ಅದೇನು ಅಂತ ಅದಾದ್ಮೇಲೆ ಹೇಳ್ತೀನಿ. ಯಾಕೆಂದರೆ ಪಾಪ ವ್ಯಕ್ತಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು 2012 ಇಸ್ವಿ ಒಂದು ಕೇಸು ಪ್ರಾರಂಭ ಆಯಿತು. 2012 ಆ ಕೇಸಿನ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿ ಗವರ್ನರ್ಗೆ ಒಂದು ಸರ್ಕಾರದಿಂದ ಫೈಲ್ ಕಳಿಸಿದ್ದಾರೆ. ಅದಕ್ಕೆ ಅವ್ರು ಕೆಲವು ಕ್ಲಾರಿಫಿಕೇಷನ್ ಕೇಳಿದರು. ಆ ಕ್ಲಾರಿಫಿಕೇಷನ್ನ ಹಿನ್ನೆಲೆಯಲ್ಲಿ
ಅದು ಲೀಕ್ ಮಾಡಿದ್ರು. ಕ್ಲಾರಿಫಿಕೇಷನ್ ಗವರ್ನರ್ ಏನು ಕೇಳಿದ್ರು ಅದನ್ನು ಒಂದು ಮಾಧ್ಯಮದಲ್ಲಿ ಲೀಕ್ ಮಾಡಿದ್ರು ಆ ಸಬ್ಜೆಕ್ಟ್ನ. ಅದ್ರ ಮೇಲೆ ಆದಮೇಲೆ ಆ ಲೀಕ್ ಹೇಗಾಯಿತು ಅಂತೇಳಿ ತನಿಖೆ ನಡೆಸಲಿಕ್ಕೆ ನನಗೆ ಗವರ್ನರ್ ಆಫೀಸ್ಗೆ ಸರ್ಚ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಬಗ್ಗೆ ಹೇಳಿದೆ. ಒಬ್ಬ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿರ್ತಕ್ಕಂಥ ವಿಷಯದಲ್ಲಿ ನಾನು ಅವ್ರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದೇನೆ. ಇದು ಉದ್ದಡತನ ಅಂತ ಹೇಳಿ. ನನ್ನ ತನಿಖೆ ಮೇಲೆ, ನನ್ನ ಕೇಸ್ ಮೇಲಲ್ಲ. ನಾನು ಮುಖ್ಯಮಂತ್ರಿ 14 ತಿಂಗಳಿದ್ನಲ್ಲ. ಈಗೆಲ್ಲ ಮೂಢ ಪ್ರಕರಣ, ನಿಮ್ಮ ರೀಡು ಪ್ರಕರಣ ಎಲ್ಲ ಮುಚ್ಕೊಂಡಿಲ್ವಾ? ಆ ರೀತಿ ಅದನ್ನೆಲ್ಲ ಕ್ಲೋಸ್ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇರಲಿಲ್ವಾ? 14 ವರ್ಷದಿಂದ ಇಟ್ಕೊಂಡು ಕೂತವ್ರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇನ್ನೂ ಇದೆ. ಅದು ಜಾಮೀನು ತಗೊಂಡಿದ್ವಿ. ಯಾಕೆಂದರೆ ಸಿದ್ದರಾಮಯ್ಯರ ಕಾಲದಲ್ಲಿ 2016-17 ಇದ್ರಲ್ಲ, ನನ್ನನ್ನು ಒಂದು ದಿನವಾದರೂ ಅರೆಸ್ಟ್ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟರು. ನಾನು ಆಗ ಜಾಮೀನು ತಗೊಂಡೆ. ಜಾಮೀನು ತಗೊಂಡೋದ್ರೆ ಅವರು ಕೇಸಲ್ಲಿ ಬರ್ಕತ್ತಾರೆ, ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದೇವೆ ಅಂತ ಫೈಲಲ್ಲಿದೆ. ಇದನ್ನು ಜಾಮೀನನ್ನು ಏನಾದರೂ ಮಾಡಿ ಮತ್ತೆ ಕೋರ್ಟ್ ಮುಂದೆ ಹೋಗಿ ಇದನ್ನು ಏನಾದರೂ ಮಾಡಿ ತೆಗೆಸಬೇಕು, ವಿತ್ಡ್ರಾ ಮಾಡಿಸಬೇಕು. ಇದು ಸರ್ಕಾರದಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನನ್ನ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ಮೆರಿಟ್ ಮೇಲೆ ತೀರ್ಮಾನ ಅವ್ರು ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ ಬಿಟ್ಟಿದ್ದೀನಿ. 14 ವರ್ಷ ಆಯಿತು. ನಾನು ನಿಮಗೂ ಹೇಳ್ತೇನೆ, ಪಾಪ ನೀವು ಬರೀತಿರೋದು ಏನಾದರೂ ಒಂದು ಸಣ್ಣ ಸಮಸ್ಯೆ ಕೋರ್ಟಲ್ಲ ಮತ್ತೊಂದರ ಉದ್ಭವ ಆದರೆ ಕುಮಾರಸ್ವಾಮಿ ಇಕ್ಕಟ್ಟು ಅಂತ ಬರೀತೀರಿ. ನನಗೆ ಇಕ್ಕಟ್ಟು ಇಲ್ಲ, ಬಿಕ್ಕಟ್ಟು ಇಲ್ಲ. ಆ ಥರ ಮಾಡೋದಾಗಿದ್ದರೆ ಈ ಕೇಸ್ಗಳೆಲ್ಲ ಅರ್ಧ ಗಂಟೆಲಿ ಮುಗಿಸ್ಕೊಳ್ಳೇವೆ. ಯಾರ್ಯಾರು ಯಾವ್ಯಾವ ರೀತಿ ಮುಗಿಸ್ಕೊಂಡವ್ರೆ ಅನ್ನೋದು ಗೊತ್ತು ನನಗೆ, ಹಲವಾರು ವಿಷಯಗಳಲ್ಲಿ. ಅದರಿಂದ ಈ ಸಬ್ಜೆಕ್ಟ್ ಏನಿದೆ, ಒಬ್ಬ ಅಧಿಕಾರಿ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಇದೆಲ್ಲ ಈಗ ಮಾತಾಡಬಾರ್ದು ನಾನು ಆ್ಯಕ್ಚುಲಿ. ಆದರೆ ನಾನು ನೇರವಾಗಿ ಮಾತಾಡೋದು ಇದರಲ್ಲಿ. ನನ್ನನ್ನು ಯಾವ್ಯಾವ ಪದ ಬಳಸಿದ್ದಾರೆ ಒಬ್ಬ ಕೇಂದ್ರದ ಮಂತ್ರಿನ, ಇದು ಎಷ್ಟು ಸಮಂಜಸ? ಬಳಸಿರ್ತಕ್ಕಂಥ ಪದ ನನಗಲ್ಲ ಅವಮಾನ, ಅದು ನನಗಾಗಿರೋ ಅವಮಾನ ಅಲ್ಲ. ಈ ಸರ್ಕಾರ ಯಾಕೆ ನಡೀತಾ ಇದೆ, ಅಧಿಕಾರಿಗಳನ್ನ ಯಾವ ರೀತಿ ಉಪಯೋಗ ಮಾಡಿದ್ದಾರೆ, ಇದಕ್ಕೆಲ್ಲ ಮುಂದಕ್ಕೊಂದು ದಿನ ಬರಲ್ವಾ?